V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಈಗ ಮತ್ತೆ ಪ್ಯಾನ್ 2.0 ಪ್ಯಾನ್ ಕಾರ್ಡ್ನ ಹೊಸ ವಿಧಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಪ್ರಧಾನಿ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಸೇರಿದಂಥ ಸಂಪುಟ ಸಭೆಯು ಪ್ಯಾನ್ 2.0ಗೆ ಚಾಲನೆಯನ್ನು ನೀಡಿದೆ. ಅದಕ್ಕೆ ಒಪ್ಪಿಕೊಂಡಿದೆ ಹಾಗೂ 1435 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾರತದ ಆದಾಯ ತೆರಿಗೆ ಇಲಾಖೆಯಿಂದ ಪ್ಯಾನ್ 2.0ವನ್ನು ಆಧುನೀಕರಣಗೊಳಿಸುವುದು ಹಾಗೂ ಡಿಜಿಟಲ್ಗೆ ಅಳವಡಿಸುವ ಬಗೆಗೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇದನ್ನು ಸಂಪುಟ ಸಭೆ ಕೂಡ ಒಪ್ಪಿದ್ದು, ಮುಖ್ಯವಾಗಿ ಇದು ಆದಾಯ ತೆರಿಗೆ ಕಟ್ಟುವವರಿಗೆ ತಿಳಿದುಕೊಳ್ಳಬೇಕಾದ ವಿಷಯವಾಗಿದೆ. ಪ್ಯಾನ್ ಕಾರ್ಡ್ ಇವಾಗ ಹೊಸ ವಿಷಯವೇನಲ್ಲ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಪ್ಯಾನ್ ಕಾರ್ಡ್ ಕೇಳುವುದರಿಂದ ಎಲ್ಲರೂ ಪ್ಯಾನ್ ಕಾರ್ಡ್ ಮಾಡಿಸ್ತಾರೆ. ಆದಾಯ ತೆರಿಗೆ ಕಟ್ಟದವರು ಕೂಡ ಪ್ಯಾನ್ ಕಾರ್ಡ್ ಹೊಂದಿರ್ತಾರೆ. ಯಾಕಂದರೆ ಬ್ಯಾಂಕ್ಗಳು ಕೇಳ್ತವೆ. ಬ್ಯಾಂಕ್ಗಳು ಯಾಕೆ ಕೇಳ್ತವೆ ಅಂತೇಳಿದರೆ, ನಾವು 40,000ಕ್ಕಿಂತ ಹೆಚ್ಚಿನ ಚೆಕ್ಕನ್ನು ಬೇರೆಯವರಿಗೆ ಕೊಟ್ಟಾದಾಗ ಹಾಗೂ ನಮಗೆ 40,000ಕ್ಕಿಂತ ಹೆಚ್ಚಿನ ಹಣದ ಯಾವುದಾದ್ರೂ ಚೆಕ್ ಬಂದಾಗ ಅದರಲ್ಲಿ ತೆರಿಗೆ ವಜಾ ಆಗಿದೆ ಇಲ್ಲವನ್ನು ನೋಡಲಿಕ್ಕೋಸ್ಕರ ಬ್ಯಾಂಕ್ಗಳು ಪ್ಯಾನ್ ಕಾರ್ಡನ್ನು ಕೇಳ್ತವೆ. ಹಾಗಾಗಿ ತೆರಿಗೆ ಕಟ್ಟದವರಿಗೆ ಕೂಡ ಈ ಪ್ಯಾನ್ ಕಾರ್ಡ್ ಅಗತ್ಯ ಇದೆ. ಆದರೆ ಈಗ ಬಂದಿರುವಂಥ ಪ್ಯಾನ್ 2.0 ಎನ್ನುವಂಥದ್ದು ಹಾಲಿ ಎಲ್ಲ ರೀತಿಯಲ್ಲಿ ತೆರಿಗೆ ಕಟ್ಟುವವರಿಗೆ ಅತಿ ಮುಖ್ಯವಾದುದು. ಇದನ್ನು ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯೇ ಡಿಜಿಟಲ್ ಮೂಲಕ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿ ಎಲ್ಲರೂ ತೆರಿಗೆಗಾರರು ಎಲ್ಲರೂ ಕೂಡ ನೇರವಾಗಿ ಸುಲಭವಾಗಿ ಅದನ್ನು ಅಂತರ್ಜಾಲದ ಮೂಲಕ ಜಾಲಾಡಿ ತೇಲಾಡಿ ಹಣವನ್ನು ತೆರಿಗೆಯನ್ನು ಮೊದಲೇ ಕಟ್ಟಲು ಮತ್ತು ಆ ಮೂಲಕ ಹೆಚ್ಚಿನ ಅನುಕೂಲವನ್ನು ಪಡೆಯಲು ಸಾಧ್ಯವಾಗ್ತದೆ ಅಂತ ಹೇಳಲಾಗಿದೆ. ಹಾಗಾಗಿ ಇದೊಂದು ಹೊಸ ಆಧುನಿಕ ತಂತ್ರಜ್ಞಾನದ ಕೊಡುಗೆಯಾಗಿದ್ದು, ಆ ತಂತ್ರಜ್ಞಾನದ ಕೊಡುಗೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಲು ಸರ್ಕಾರವು ತೀರ್ಮಾನ ಕೈಗೊಂಡಿದೆ. ಹಾಗಾಗಿ ಪ್ಯಾನ್ 2.0 ಯಶಸ್ವಿಯಾಗಲಿ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ಲ. ಈ ನಡುವೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂಥ ಒಡೆದು ಹೋಗಿರುವ ಶಿವಸೇನೆಯ ತುಂಡ ಅಧ್ಯಕ್ಷ ಆಗಿರುವಂಥ ಏಕನಾಥ ಶಿಂದೆಯವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನೂ ಕೂಡ ಅವರು ಸ್ವಲ್ಪ ದಿನ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿತ್ತು. ಆದರೂ ಕೂಡ ಅವರು ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನಂತ ಹೇಳಿದರೆ, BJPಯವರು ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವುದನ್ನು BJPಯವರೇ ಮತ್ತೆ ಮುಖ್ಯಮಂತ್ರಿ ಆಗಿರಬೇಕು ಎಂದು ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನು ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಈ ಸುದ್ದಿ ಹೊರಬರುತ್ತಲೇ ಏಕನಾಥ ಶಿಂದೆಯವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಏಕನಾಥ ಶಿಂದೆ ಬಣದ ಶಿವಸೇನೆಯವರು ಬಿಹಾರದ ಮಾದರಿಯನ್ನು ಅನುಸರಿಸುವಂತೆ ಒತ್ತಾಯ ಹಾಕಿದ್ದಾರೆ. ಬಿಹಾರದ ಮಾದರಿ ಎಂದರೆ ಏನು? ಬಿಹಾರದ ಮಾದರಿ ಅಂತೇಳಿದರೆ ಅಲ್ಲಿ ಮುಖ್ಯಮಂತ್ರಿ ಆಗಿರುವರು ನಿತೀಶ್ ಕುಮಾರ್ ಅವರು. ನಿತೀಶ್ ಕುಮಾರ್ ಅವರ JDU ಪಕ್ಷ ಯಾವತ್ತೂ ಕೂಡ ಬಹುಮತ ಪಡೆದಿಲ್ಲ. ಅದು BJPಗಿಂತ ಹೆಚ್ಚು ಸ್ಥಾನಗಳನ್ನು ಯಾವತ್ತೂ ಕೂಡ ಗೆದ್ದಿಲ್ಲ. ಆದರೂ ಕೂಡ ಹಿಂದೆ ಸ್ವಲ್ಪ ಸಮಯ RJD ಜೊತೆಗೆ ಸರ್ಕಾರ ರಚಿಸಿದ್ದಲ್ಲೂ ಕೂಡ JDU RJDಯಷ್ಟು ಶಾಸಕರನ್ನು ಹೊಂದಿರಲಿಲ್ಲ. ಆದರೂ ಕೂಡ ಕಳೆದ ಹೆಚ್ಚು ಕಡಿಮೆ ಕಾಲು ಶತಮಾನ ಇನ್ನೇನು ಆಗ್ತದೆ, ಕಾಲು ಶತಮಾನ 20 ವರ್ಷಗಳಿಗೆ ಹೆಚ್ಚು ಕಾಲದಿಂದ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ BJP ಹೆಚ್ಚು ಶಾಸಕರನ್ನು ಹೊಂದಿದ್ದರು. JDUನ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಅವಕಾಶ ನೀಡಲಾಗಿದೆ. ಹಾಗಿರುವಾಗ ಮಹಾರಾಷ್ಟ್ರದಲ್ಲಿ BJP ಹೆಚ್ಚು ಶಾಸಕರನ್ನು ಹೊಂದಿದ್ದರೂ ಕೂಡ ಹಾಲಿ ಮುಖ್ಯಮಂತ್ರಿ ಏಕನಾಥ ಶಿಂದೆಯವರ ನೇತೃತ್ವದಲ್ಲಿಯೇ ಅವರನ್ನೇ ಮುಖ್ಯಮಂತ್ರಿಯಾಗಿ ಸರ್ಕಾರ ಯಾಕೆ ರಚಿಸಬಾರದು? ಬಿಹಾರದ ಮಾದರಿಯನ್ನು ಮಹಾರಾಷ್ಟ್ರದಲ್ಲಿ ಯಾಕೆ ಅನುಸರಿಸಬಾರದು ಎನ್ನುವಂಥ ಒತ್ತಡವನ್ನು ಏಕನಾಥ ಶಿಂದೆ ಬಣದ ಶಿವಸೇನೆಯವರು ಹಾಕಿದ್ದು ಇದು ಒಂದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಯೇ ಕಳೆದ 2019ರಲ್ಲಿ ಕೂಡ ನಡೆದಿತ್ತು. ಏನದು? 2019ರಲ್ಲಿ ಕೂಡ BJP ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದರೆ ಅದರ ಮಿತ್ರ ಪಕ್ಷವಾಗಿದ್ದಂಥ ಶಿವಸೇನೆ, ಒಡೆದು ಹೋಗದಿರುವ ಶಿವಸೇನೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಥಾನಗಳನ್ನು ಗೆದ್ದಿದೆ. ಇವಾಗ ಅದು ಒಡೆದಿದೆ, ಆವಾಗ ಒಡೆದಿರಲಿಲ್ಲ, ಸ್ವಲ್ಪ ಕಡಿಮೆ ಸ್ಥಾನವನ್ನು ಕಳೆದಿತ್ತು. ಆದರೆ ಆವಾಗ ಶಿವಸೇನೆಯವರು BJPಯವರು 2 ಸರ್ತಿ ಮುಖ್ಯಮಂತ್ರಿ ಆಗಲು ನಾವು ಅವಕಾಶ ಮಾಡಿಕೊಟ್ಟಿದ್ದೆವು, ನಮಗೆ ಈ ಸರ್ತಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಶಿವಸೇನೆಯವರು ಒತ್ತಡವನ್ನು ಹಾಕಿದ್ದರು 2019. ಆದರೆ BJP ಅದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಶಿವಸೇನೆಯವರು BJPಯ ಮೈತ್ರಿಯನ್ನು ತೊರೆದು
ಬೇರೆ ಮೈತ್ರಿಯೊಂದಿಗೆ ಈಗಿನ ಇಂಡಿಯಾ ಮೈತ್ರಿಕೂಟದೊಂದಿಗೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚಿಸಿತ್ತು. ಆದರೆ BJP ಮತ್ತೊಂದು ಆಟವನ್ನು ಅಲ್ಲಿ ಆಡಿತ್ತು. ಏನದು ಆಟ? ಶಿವಸೇನೆಯನ್ನು ಎರಡಾಗಿ ಒಟ್ಟು ಮಾಡಿ ಏಕನಾಥ ಶಿಂದೆಯವರ ಬಣವನ್ನು ಖರೀದಿಸಿ ಹೆಚ್ಚು ಕಡಿಮೆ 3/4 ವಾರ್ಷ ಶಾಸಕರನ್ನು ಖರೀದಿಸಿಕೊಂಡು ಶಿವಸೇನೆಯವರಿಗೆ ಮುಖ್ಯಮಂತ್ರಿಯಾಗಿ ಮಾಡಿತ್ತು. ಅಂದರೆ ಆಗಲೂ ಕೂಡ BJP ಹೆಚ್ಚು ಶಾಸಕರನ್ನು ಹೊಂದಿದ್ದರೂ ಶಿವಸೇನೆ ಒಡೆದ ಬಣದವರನ್ನು ಮುಖ್ಯಮಂತ್ರಿ ಮಾಡಿತ್ತು. ಈಗ ಏಕೆ ಮಾಡಬಾರದು ಎನ್ನುವಂಥ ಪ್ರಶ್ನೆ 2019ರಲ್ಲಿ ಇದ್ದಂಥ ಪ್ರಶ್ನೆ ಈಗಲೂ ಕೂಡ ಇದೆ. ಇಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿ ಆಡಳಿತ ಕೂಡ ಹೇರಲಿಕ್ಕೆ ಅವಕಾಶ ಇದೆ. ರಾಷ್ಟ್ರಪತಿ ಆಡಳಿತ ಬರ್ತದೋ ಅಥವಾ ಫಡ್ನವೀಸ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಶಿವಸೇನೆ ಒಡೆದ ಬಣದವರು ಒಪ್ಪಿಸಿಕೊಳ್ತಾರೋ ಅಥವಾ ಶಿವಸೇನೆಯವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಕ್ಕೆ BJP ಒಪ್ಪಿಕೊಳ್ತಾರೋ ಅಥವಾ ಮೈತ್ರಿ ಉಳಿಯುತ್ತದೋ ಅಥವಾ ಮತ್ತೆ ಮುರಿಯುತ್ತದೋ ಅಥವಾ ಇನ್ನೇನಾದರೂ ಆಗ್ತದೋ ಎನ್ನುವಂಥ ಪ್ರಶ್ನೆ, $1,000 ಪ್ರಶ್ನೆ ಇವಾಗ ಎಲ್ಲರ ಮುಂದೆ ಎದ್ದಿದೆ. ಬಿಹಾರ ಮಾದರಿ ಬೇಕು ಎನ್ನುವಂಥ ಶಿವಸೇನೆ ಏಕನಾಥ ಶಿಂದೆ ಬಣ, ಬಿಹಾರ ಮಾದರಿ ಇಲ್ಲ, BJPಯವರೇ ಮುಖ್ಯಮಂತ್ರಿ ಆಗಬೇಕೆನ್ನುವಂಥ BJPಯವರ ಒತ್ತಡ ಮಹಾರಾಷ್ಟ್ರದಲ್ಲಿ ಇನ್ನೊಂದು ವಿಚಾರವನ್ನು ಮುಂದಕ್ಕೆ ತಂದಿದೆ. ಇದೆಲ್ಲರದ ನಡುವೆ ನವೆಂಬರ್ 25 ಮತ್ತು ನವೆಂಬರ್ 26 ಭಾಳ ಮುಖ್ಯವಾದ ದಿನ ಅಂತ ಹೇಳಿದರೆ 1950 ನವೆಂಬರ್ 26, 25ರಂದು ಭಾರತೀಯ ಸಂವಿಧಾನವನ್ನು ಸ್ವೀಕರಿಸಲಾಯಿತು. 1942ರಲ್ಲೇ ಮೊದಲಿಗೆ ಸಂವಿಧಾನ ಸಮಿತಿಯನ್ನು ರಚಿಸಲಾಗಿತ್ತು. ಅದು ಕೆಲಸ ಮಾಡಿದ್ದರಿಂದ 1947ರಲ್ಲಿ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಮೊದಲಿನ ಸಮಿತಿಯನ್ನು ಸ್ಟೀರಿಂಗ್ ಸಮಿತಿ ಎಂದು, ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಸಮಿತಿಯನ್ನು ರಚಿಸಲಾಗಿತ್ತು. ಡ್ರಾಫ್ಟಿಂಗ್ ಸಮಿತಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಸರ್ವ ಪ್ರಯತ್ನವನ್ನು ಮಾಡಿ ಸಂವಿಧಾನವನ್ನು ರಚಿಸಿದರು. ಆದರೆ ಡ್ರಾಫ್ಟಿಂಗ್ ಸಮಿತಿಗೆ ಪೂರ್ಣಾಧಿಕಾರ ಇರಲಿಲ್ಲ. ಯಾಕಂದರೆ ಅದು ಡ್ರಾಫ್ಟ್ ಮಾಡಿಕೊಡುವುದು ಮಾತ್ರ ಆ ಸಮಿತಿಗಿದ್ದಂಥ ಕೆಲಸವಾಯಿತು. ಆಗಲಿದ್ದಂಥ ಕಾಂಗ್ರೆಸ್ ಸರ್ಕಾರವು ಅಂಬೇಡ್ಕರ್ ಅವರನ್ನೇ ಮಂತ್ರಿಯಾಗಿ ಮಾಡಿ ಅವರ ಮೂಲಕವೇ ಸಂವಿಧಾನವು ಜಾರಿಗೆ ಬರುವಂತೆ ಮಾಡಿದರು. ಆದರೆ ಸಂವಿಧಾನ ಜಾರಿಗೆ ಬರುವಂಥ ಹೊತ್ತಿನಲ್ಲಿ ಆಗಿನ ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ, ಬ್ರಿಟಿಷರು ಮಾಡಿದಂಥ ಅಸೆಂಬ್ಲಿಯನ್ನು ಭಾರತೀಯರು ಗೆಲ್ಲುವಾಗ ಅದನ್ನು ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ ಅಂತ ಹೇಳಿದರು. ಆ ಅಸೆಂಬ್ಲಿಯೇ ಇತ್ತು. ಸಂವಿಧಾನ ಜಾರಿಗೆ ಬಂದು ಚುನಾವಣೆ ಬಂದ ಮೇಲೆ ಹಾಲಿ ಸಂಸತ್ ಜಾರಿಗೆ ಬಂದಿದೆ. ಹಳೆಯ ಸಂಸತ್ ಅಳಿದು ಹೋಗಿದೆ. ಆ ಸಂಸತ್ತಿನಲ್ಲಿ ಕೂಡ ಅಂಬೇಡ್ಕರ್ಗೆ ಕೆಲವು ವಿಷಯದಲ್ಲಿ ಅಸಮಾಧಾನವಿದ್ದುದರಿಂದ ನಾನು ಹೇಳಿದಂತೆ 100ಕ್ಕೆ 100 ಸಂವಿಧಾನ ಜಾರಿಗೆ ಬಂದಿಲ್ಲ ಎಂದು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿದ್ದರು. ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, ಆದರೂ ಕೂಡ ಅವರು ಮತ್ತೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಅದೇ ವೇಳೆ ಈ ಅನಂತರ ಏನಾಯಿತು? ಗಾಂಧೀಜಿಯವರ ಕಾಲದಲ್ಲಾಗಲಿ ಅಂಬೇಡ್ಕರ್ ಅವರ ಕಾಲದಲ್ಲಾಗಲಿ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಎನ್ನುವಂಥದ್ದು ಜನರ ರಕ್ತದಲ್ಲೇ ಇತ್ತಾದ್ದರಿಂದ ಅದನ್ನು ಸಂವಿಧಾನದಲ್ಲಿ ಪ್ರತ್ಯೇಕವಾಗಿ ಬರೆಯಬೇಕು ಅಂತ ಅವರಿಗೆ ಯಾರಿಗೂ ಅನಿಸಿರಲಿಲ್ಲ. ಹಾಗಾಗಿ ಬರೆದಿರಲಿಲ್ಲ. ಮುಂದೆ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ ಅವರು 1976ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಸಮಾಜವಾದ, ಜಾತ್ಯತೀತತೆ ಮತ್ತು ಸಮಗ್ರತೆ ಎನ್ನುವಂಥ 3 ಶಬ್ದಗಳನ್ನು ಅದಕ್ಕೆ ಸೇರಿಸಿದರು. ಆ 3 ಶಬ್ದದ ಬೆಲೆಗೆ BJPಯವರು ಹಲವು ಕಾಲದಿಂದ ತಕರಾರು ಮಾಡ್ತಾಯಿದ್ರು ಹಾಗೂ ಸುಪ್ರೀಂ ಕೋರ್ಟಿಗೆ ಆ ವಿಷಯದಲ್ಲಿ ಅರ್ಜಿಗಳನ್ನು ಕೂಡ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ನಿನ್ನೆ ಪ್ರಸಕ್ತವಾದ ದಿನ ಅಂದರೆ ಸಂವಿಧಾನವು ಸ್ವೀಕಾರವಾದ ದಿನವೇ ಸುಪ್ರೀಂ ಕೋರ್ಟ್ ಆ ಅರ್ಜಿಗಳನ್ನು ತಳ್ಳಿಹಾಕಿ ಈ 3 ಶಬ್ದಗಳು ಸಂವಿಧಾನದಲ್ಲಿ ಇರಬೇಕಾದುದೇ ಅಂತ ಒತ್ತಿ ಹೇಳಿದೆ. ಆ ಮೂಲಕ ಆ 3 ಶಬ್ದಗಳು ಸಂವಿಧಾನದಲ್ಲಿ ಉಳಿಯುವುದಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಮುದ್ರೆಯನ್ನು ಒತ್ತಿ ತಕರಾರು ಅರ್ಜಿಗಳನ್ನು ವಜಾ ಮಾಡಿದೆ. ಇವೆಲ್ಲವನ್ನು ದಾಟಿ ನಾವು ನೋಡುವಾಗ ಮತ್ತೆ ಸಂಸತ್ತು ಸೇರಿದೆ, ಗದ್ದಲ ಆಗಿದೆ, ಮುಂದೂಡಲ್ಪಟ್ಟಿದೆ. ಇದು ಪ್ರತಿ ವರ್ಷ ಇತ್ತೀಚಿನ ವರ್ಷಗಳಲ್ಲಿ ಒಂದು ಮಾಮೂಲಿ ಸಮಾಚಾರ. ಹಿಂದೆ ಕೂಡ ಸಂಸತ್ತು ಕೆಲವೊಮ್ಮೆ ಗದ್ದಲ ಆಗುವುದು. ನೆಹರೂರವರು ಪ್ರಧಾನಿ ಆಗಿರೋ ಅವರ ಅಳಿಯನೇ, ಅವರ ಮಗಳ ಗಂಡನೇ ಅವರ ವಿರುದ್ಧ ಗಲಾಟೆ ಮಾಡಿದ್ದು ಸಂಸತ್ತಿನಲ್ಲಿ. ದೊಡ್ಡ ಒಂದು ವಿದ್ಯುತ್ ಗುತ್ತಿಗೆ ಸಂಬಂಧಪಟ್ಟಂತೆ ನೆಹರೂರವರ ವಿರುದ್ಧ ಅವರ ಅಳಿಯನೇ ಆಗಿದ್ದಂಥ ಫಿರೋಜ್ ಗಾಂಧಿಯವರು
ಮುಂದ್ರ ಪ್ರಕರಣ ಅಂತ ಅದಕ್ಕೆ ಹೆಸರು. ಮುಂದ್ರ ಪ್ರಕರಣದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಅವರ ಮಗಳಗಂಡನೇ ಗದ್ದಲ ಇಂಥವೆಲ್ಲ ಗದ್ದಲಗಳು ಸಂಸತ್ತಿನಲ್ಲಿ ನಡೆದಿತ್ತು. ಆದರೆ ಆಗ ಗದ್ದಲಗಳ ಬಗೆಗೆ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ 10 ವರ್ಷದಿಂದ ಅಂಥ ಚರ್ಚೆಗಳು ನಡೆಯುತ್ತಿಲ್ಲ, ಬರೀ ಗದ್ದಲ ನಡೆಯುತ್ತದೆ. ಸಂಸತ್ತನ್ನು ಮುಂದೂಡಲಾಗುತ್ತದೆ. ಈಗ ಕೂಡ ಚಳಿಗಾಲದ ಅಧಿವೇಶನದ ಮೊದಲ ದಿನವೂ ಗದ್ದಲವಾಗಿದೆ. ಮುಂದೂಡಲ್ಪಟ್ಟಿದ ಅದಾನಿಯ ನೆರಳು ಸಂಸತ್ತಿನಲ್ಲಿ ಸುಳಿದಾಡುತ್ತಿದೆ ಎನ್ನುವಂಥ ಘೋರ ಆರೋಪವಿದೆ. ಅದಾನಿಯ ಲಂಚದ ಬಗ್ಗೆ ನಿನ್ನೆ ಸಂಸತ್ತಿನಲ್ಲಿ ಗಲಾಟೆ ಆಗಿತ್ತು. ಆ ಗಲಾಟೆ ಮುಂದುವರಿಯುತ್ತದೆ. ಹಾಗಾಗಿ ಸಂಸತ್ತು ಸರಿಯಾಗಿ ಈ ಬಾರಿ ಕೂಡ ನಡೆಯುವುದಿಲ್ಲ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಕೊಡುತ್ತಾ ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.